ವಿಷ್ಣು ಬ್ರಹ್ಮ ಪರಮಾತ್ಮ ಮೂರು ಮಂದಿ ಬ್ಯಾಟಿಗೆ ಹೋಗು ನಾವು ನೀವಿಲ್ಲಾಗಿರಿ ಅಂತ ಲಕ್ಷ್ಮಿ ಸರಸ್ವತಿ ಪಾರ್ವತಿಗೆ ಮೂವರಿಗೆ ಹೇಳಿ ಇವ್ರು ಮೂವರು ಬ್ಯಾಟಿಗೆ ಹೋದ್ರಂತ ಮತ್ತೆ ಯಾವ ಬ್ಯಾಟಿ ಆಡಿ ತಿಂದಾರ ಇವ್ರು ಆಡಿ 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 ನೀರು ಅಡಿಕೆ ಆಗಿ ಹೊಟ್ಟೆಸ್ತು ಬಿಡ್ಚಂತ ಎಲ್ಲ ಪವಾಡ ಮಾಡಿ ತೋರಿಸಿದ್ರು ಮತ್ತೆ ನಮ್ಗೆ ಇದು ಸೋಲದು ಹೋಳಿಗೆ ಮತ್ತೆ ಹೋಳಿಗೆ ಊಟ ಬೇಕು ನಮಗೆ ಇಬ್ಬರು ವಿಷ್ಣು ಬ್ರಹ್ಮ ಪರಮಾತ್ಮ ಮೂರು ಮಂದಿ ಹೋಳಿಗೆ ಊಟ ತಗೊಂಬಂದು ಹೋಳಿಗೆನ ಗಂಡನ ಪಾದ ತೊಳೆದು ನೀರು ಹೊಡೆದ್ರೆ ಇಂಥ ಕ್ಯಾರಿಸಿ ಹೋಳಿಗೆ ಗಂಡನ ಪಾದ ತೊಳೆದು ನೀರು ಉಗ್ಗಿದ್ರೆ ಋಷಿ ಮುನಿಗಳವರು ಯಪ್ಪ ಗಂಡನ ಪಾದ ತೊಳೆದು ನೀರು ಹೊಡೆದು ಇಂಥ ಕ್ಯಾರಿಸಿ ಹೋಳಿಗೆ ತಂದು ಇಟ್ಟು ಉಣ್ಣಾಕ ಕುಂದರ್ಸಿದ್ಲು ಬರ್ರಿ ಊಟಕ್ಕೆ ಅಂದ್ಲು ಬಂದ್ರು ಕುಂತ್ಕಂದ್ರೆ ಊಟಕ್ಕೆ ಹೋಳಿಗೆ ನೀಡಿದ್ಲು ಪಲ್ಯವು ನೀಡಿದ್ಲು ನೀರು ತುಂಬಿಟ್ಲು ಚೌಟಿಲಿ ತುಪ್ಪ ಹಾಕಕ್ಕೆ ಹೋದ್ಲು ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ವಿಷ್ಣು ಬ್ರಹ್ಮ ಪರಮಾತ್ಮ ಮೂರು ಮಂದಿ ಬ್ಯಾಟಿಗೆ ಹೋಗು ನಾವು ನೀವಿಲ್ಲಾಗಿರಿ ಅಂತ ಲಕ್ಷ್ಮಿ ಸರಸ್ವತಿ ಪಾರ್ವತಿಗೆ ಮೂವರಿಗೆ ಹೇಳಿ ಇವ್ರು ಮೂವರು ಬ್ಯಾಟಿಗೆ ಹೋದ್ರಂತ ಬ್ಯಾಟಿ ಮತ್ತೆ ಯಾವ ಬ್ಯಾಟಿ ಆಡಿ ತಿಂದಾರ ಬ್ಯಾಟಿ ಆಡಕ್ಕೆ ಹೋದಾಗ ಆಕೆ ಅನಸುವಿ ಪತಿರಥ ದೇವಿ ಅಗ್ಗದಿ ಪತಿರಥ ದೇವಿ ಆಕೆ ಅನಸುವಿ ಇವ್ರು ಆಡಿ 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 ನೀರು ಅಡಿಕೆ ಆಗಿ ಹೊಟ್ಟೆಸ್ತು ಬಿಡ್ಚಂತ ಹೊಟ್ಟೆಸ್ತತಿ ನೀನು ಹೋಳಿಗೆ ಮಾಡಿದ್ರೆ ಉಣ್ಣಕ್ಕೆ ಬರ್ತಂತ ಇಲ್ಲಿ ಯಾವ್ದಿದ್ರು ಪ್ರಸಾದಪ್ಪ ಉಣ್ಣಂತ ನಾಯಿ ಆತ ನೀನಿಲ್ಲ ನಮ್ಗೆ ಹೋಳಿಗೆ ಆದ್ರೆ ಉಣ್ತೀವಿ ಅಂತಿದೆ ಇವ್ರು ಹೊಟ್ಟೆಸ್ತು ಬ್ಯಾಟಿ ಆಡಿ 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 ನೀರನ್ನಿಲ್ಲ ಊಟನಿಲ್ಲ ಹಸ್ಗ ನೀರಿನ ದಾಮಾಗಿ ಹೋದ್ರ ಅನಸೂಯಿ ಮಠಕ್ಕೆ ಹೋದ್ರು ಇವರು ಅನಸೂಯಿ ಮಠಕ್ಕೆ ಹೋಗಿ ನಮಗೆ ನೀರು ಬರ್ರಿ ಅಣ್ಣಾರ ಬರ್ರಿ ಮತ್ತು ಯಾರಾಗಲಿ ಯಾವಾಗ ಒಂದಿವ್ಸ ನೀರು ಕೊಡ್ರಿ ತಾಯಿ ಅನಸೂಯಿ ದೇವಿ ನೀನು ಒಂದಿವ್ಸ ನೀರು ಕೊಟ್ಬಿಡಮ್ಮ ನಾವು ಬ್ಯಾಟಿ ಆಡಿ ಬಂದೀವಿ ಹಸು ಭಾಳ ಆಗೈತಿ ನೀರು ಕೊಟ್ಟು ಹಸು ಭಾಳ ಆಗೈತೆ ಅಮ್ಮ ಊಟ ಕೊಟ್ಟು ಬರ್ರಿ ಊಟ ಮಾಡ್ರಕ ಅವ್ರು ಆತನ ಇದ್ದದ್ದು ಅನ್ನ ಸಾರು ಅಂದ್ರೆ ಪ್ರಸಾದನ ಇಟ್ಟು ದುಡ್ಬೇಕಿಲ್ಲ ಹಂಗೆ ಯಾಕದೈತೆ ನಮಗೆ ಉಕ್ಕು ಉರಿದು ಪುಟಾಣಿ ಕಡ್ಲಿ ಮಾಡಿ ಕೊಡು ನಾವು ಅಡ್ಡಾಡಿ ಮಳೆ ಚಳಿಯಾಗ ಅಡ್ಡಾಡಿ ಥಂಡಿ ಹಿಡ್ದವ ನಮಗೆ ಅಲ್ಲಿ ಜಂತ ಕುಂತವ ಉಕ್ಕಿನ ಗುಂಡು ಉರಿದು ಪುಟಾಣಿ ಮಾಡಿ ಕೊಡು ನೀನು ಉರಿದು ಕಡ್ಲಿನ ಉಕ್ಕು ಗುಂಡು ಅವನ ಗುಂಡು ಉರಿದು ಪುಟಾಣಿ ಮಾಡಿಲ್ಲ ಅಂತ ಆಕಿ ಪತಿರಥ ದೇವಿ ಆಕಿ ಅನಸೂಯಿ ಅಂದ್ರೆ ಸಣ್ಣಾಕಿ ಅಲ್ಲ ಇವ್ರು ಏನತ್ತ ನಮ್ಮ ಮೂವರು ಗಂಡ್ರು ಬ್ಯಾಟಿಗೆ ಹೋಗ್ಯಾರ ಬಂದಿಲ್ಲ ಬ್ಯಾಟಿಗೆ ಹೋಗ್ಯಾರ ತೆಲ್ಲಿ ಎದ್ದೈತಿ ನಮ್ಮ ದಾರಿ ಕಳ್ಕೊಂಡು ತೆಲಿ ಕಟ್ಕೊಂಡು ಹೋಗೋಸರು ಮಕ್ಕಂದಿದ್ರಂತ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂವರು ಈಗ ಅನಸೂಯಿ ಮಠಕ್ಕೆ ಹೋಗಿ ಇವ್ರಿಗೆ ಅಭಿಷಾರ ಗದ್ಲಾನ ಉಕ್ಕುರ್ದು ಕಡ್ಲಿ ಪುಟಾಣಿ ಮಾಡಿ ಕೊಟ್ಲಂತ ಇವು ನಮಗೆ ಸಲಗಲ್ಲ ನಮಗೆ ಮಾನಿ ಹಣ್ಣಿನ ಚಿಕಣಿನ ಆಗ್ಬೇಕು ಈ ಪುಟಾಣಿ ಬೇಡ ನಮ್ಮ ನೀರಿಂದ ನೀರು ಬೇಡ ಮಾನಿ ಹಣ್ಣಿನ ಚೀಕ್ನಿ ಕೊಡ್ಬೇಕು ತಂದು ಶೀತ್ನಿನ ಮಾಡಿ ಕೊಡ್ಬೇಕು ಅಂದ್ರೆ ನೀನು ಪತಿರಥ ದೇವಿ ಅಂತೀವಿ ನಾವು ಆವಾಗ ಆಷಾಢದಾಗ ಶೀತ್ನಿ ಬೇಡಿದ್ರಂತ ಎದಕ್ಕಂತಾರೆ ಮತ್ತೆ ಆಷಾಢದಾಗ ಹಣ್ಣು ಇರ್ತಾನ ಇನ್ನಾತು ಹಣ್ಣಿನ ಫಲ ಆಗಿ ಹೋತು ಹೌದಿಲ್ಲ ಇನ್ನೇನಪ್ಪ ಅಡಿಮ್ಯಾಗ ಕಂಟೇನು ಹಣ್ಣು ಕಾರಿ ಹಣ್ಣು ಕವಳಿ ಹಣ್ಣು ಅಂತಾವು ಈಗ ಈ ಮರದ ಮ್ಯಾಗಳ ಹಣ್ಣು ಆದವು ಇನ್ನೊಂದು ಇನ್ನೊಂದು 2 ತಿಂಗಳು ತಡೆದ್ರೆ ನಾಯಿ ಉಗ್ರಿ ನೋಡಿ 4 ರಮಸಿ ಹುಂಚಿಕಾಯಿ ಅಷ್ಟೇ ಇರುತ್ತೆ ಗಿಡಕ್ಕೆ ಮೇಲೆ ಫಲ ಅಂದ್ರೆ ನಾಯಿ ಉಗ್ರಿ ನೋಟ್ ಹುಂಚಿಕಾಯಿ 4 ರಮಸಿ ನಾಯಿ ಉಗ್ರಿ ನೋಟು ಹುಂಚಿಕಾಯಿ ಅಷ್ಟೇ ಇರುತ್ತೆ ಫಲ ಮತ್ತೆ ಯಾವ ಗಿಡಕ್ಕೆ ಫಲ ಇರಲ್ಲ ಅಂದ್ರೆ ಅದು 24 ಗಂಟೆ ಹತ್ತಿ ಗಿಡಕ್ಕೆ ಫಲ 24 ಗಂಟೆ ಹತ್ತಿ ಗಿಡಕ್ಕೆ ಫಲ ಕತ್ಲಕಾಯಿ ಬ್ಯಾದಿಂಗಳಿಗೆ ಹಣ್ಣು ಅದು ತಿಂಗಳದಾಗ ಆಗದಾಗ ಹೋಗೋದಾಗ ಅದು ಬಡ್ಡೆಗ ಉತ್ತಿಟ್ಟಾಗಿಟ್ಟಿರಗಲ್ಲ ಹತ್ತಿ ಹಣ್ಣು ಅವು ಹತ್ತಿ ಹಣ್ಣಲ್ಲ ಆ ಹತ್ತಿ ಗಿಡ ಎಲ್ಲಿರ್ತದೆ ಅಷ್ಟು ಆ ದೇವಾನ್ ದೇವತೆಯರ ಕಣ್ಣು ಅಂತವು ಹತ್ತಿ ಹಣ್ಣಲ್ಲ ದೇವಾನ್ ದೇವತೆಯರ ಕಣ್ಣವು ಹತ್ತಿ ಗಿಡ ಇದ್ದಲ್ಲೇ ದೇವಾನ್ ದೇವತೆಯರು ವಾಸ ಇರ್ತಾರೆ ಅಲ್ಲಿಗೆ ಅದು ಟೈಮಿಗೆ ಚೈನ್ ಹಾಕಿರ್ತೈತೆ ಅಲ್ಲಿ ಮರದಡಿಯಲ್ಲಿ ಅದು ತಿಳ್ಕೊನರಿಗೆ ಏಕಾಶಿಯ ಹೋದವ್ರಿಗೆ ಹತ್ತಿ ಗಿಡದ ನೆಳ್ಗಣ ತಣ್ಣಗೆ ಬಲ ನಿಧಾನ
ಮಗ ಮಕ್ಕಂದಾಗ ನಿದ್ದೆ ಬರ್ತ ಕುಂಭಕರ್ಣ ಮತ್ತು ಅವ್ರು ರಾಟಿ ಕಡ್ದು ಅಲ್ಲಿ ಹೋಗಿ ಬಿದ್ರು ಹಂಗೆ ಮಾಡ್ತಿರ್ತಾನೆ ಅಲ್ಲಿ ವೆಂಬ್ ಮಾಡ್ದಂಗೆ ಹಂಗೆ ಅವರು ಹಂಗೆ ಮಕ್ಕಂದಾರ ನಿದ್ದೆ ಮಾಡಾರು ಬಲ್ಲಿ ಜ್ಞಾನಿಗಳು ಕಂಡು ಹಿಡಿಯೋರು ಹತ್ತಿ ಗಿಡದ ಅಡಿಯಲ್ಲಿ ಕಂಡು ಹಿಡಿದ್ಯಾರ ಅದು ಹತ್ತಿ ಗಿಡ ಅಂದ್ರೆ ಸಣ್ಣದಲ್ಲಪ್ಪ ಅದಕ್ಕೊಂದ ಏಕಫಲ ಉಳ್ಕ್ಯೋದಕ್ಕೆ ಫಲ ಇರೋಲ್ಲ ಮತ್ತೆ ಆಕೆ ಆಷಾಢದ ಶೀತ್ನಿ ಬೇಡ್ಯಾರ ಅಂದ್ರೆ ಶೀತ್ನಿನ ಮಾಡಿಲ್ಲ ಅಂತ ಚಿಕಣಿ ಮಾಡಿದ್ಲು ಮಾಡಿಲ್ಲ ಮಾಡಿ ಕೊಡೋಕೋದು ಮುಂದಿಟ್ಲು ಚರ್ಗಿ ತಗೊಂಡು ಹೋಗಿ ಹಾಕಿ ಇಲ್ಲ ಇದು ನಮಗೆ ಸಲ್ಲದಲ್ಲ ನಮ್ಗೆ ಹೋಳಿಗೆ ಊಟನ ಆಗ್ಬೇಕು ಮತ್ತು ನೀನು ಈಗ ಹೋಳಿಗೆ ಊಟ ಕೇಳಿ ನೋಡಿ ಈಗೇನಪ್ಪ ಮುಂಜಾನೆ ಅಮಾಸಿ ಯಾವ್ದಾರ ಮಾಡಿ ಉಂಡದ್ದು ಸಿಹಿ ಯಾರು ಇರ್ತೈತೆ ಹೌದಿಲ್ಲ ನಾಳೆ ನಾಗರಮಾಸ್ಯಾರ ಹೋಳಿಗೆ ಹಬ್ಬ ಮುಂಚೆ ಉಂಡಿ ಹಿಂದಗಡೆ ಹೋಳಿಗೆ ಇರ್ತೈತೆ ಇದು ಮಣ್ಣತ್ ನಮಸಿ ದ್ವಾಸಿ ನೀವು ದ್ವಾಸಿ ಹಬ್ಬ ಇದು ಆ ದ್ವಾಸಿ ಹಬ್ಬದಾಗ ನೀನು ಹೋಳಿಗೆ ಕೇಳ್ತಿ ಅವ್ರು ಮತ್ತೆ ಆವಾಗ ಚೀಕನಿ ಕೇಳಿದ್ರು ಊರು ಪುಟಾಣಿ ಕೇಳಿದ್ರು ಉಕ್ಕಿನ ಕಡ್ಲಿ ಮಾಡಿ ಎಲ್ಲ ಪವಾಡ ಮಾಡಿ ತೋರಿಸಿದ್ರು ಮತ್ತೆ ನಮ್ಗೆ ಇದು ಸೋಲದು ಹೋಳಿಗೆ ಮತ್ತೆ ಹೋಳಿಗೆ ಊಟ ಬೇಕು ನಮಗೆ ಇಬ್ಬರು ವಿಷ್ಣು ಬ್ರಹ್ಮ ಪರಮಾತ್ಮ 3 ಮಂದಿ ಹೋಳಿಗೆ ಊಟ ತಗೊಂಬಂದು ಹೋಳಿಗೆನ ಗಂಡನ ಪಾದ ತೊಳೆದು ನೀರು ಹೊಡೆದ್ರೆ ಇಂಥ ಕ್ಯಾರಿಸಿ ಹೋಳಿಗೆ ಗಂಡನ ಪಾದ ತೊಳೆದು ನೀರು ಉಗ್ಗಿದ್ರೆ ಋಷಿ ಮುನಿಗಳು ಅವರು ಯಪ್ಪ ಗಂಡನ ಪಾದ ತೊಳೆದು ನೀರು ಹೊಡೆದು ಇಂಥ ಕ್ಯಾರಿಸಿ ಹೋಳಿಗೆ ತಂದಿಟ್ಟು ಉಣ್ಣಾಕ ಕುಂದರ್ಸಿದ್ಲು ಬರ್ರಿ ಊಟಕ್ಕೆ ಅಂದ್ಲು ಬಂದ್ರು ಕುಂತ್ಕಂದ್ರೆ ಊಟಕ್ಕೆ ಹೋಳಿಗೆ ನೀಡಿದ್ಲು ಪಲ್ಯವು ನೀಡಿದ್ಲು ನೀರು ತುಂಬಿಟ್ಲು ಚೌಟಿಲಿ ತುಪ್ಪ ಹಾಕಕ್ಕೆ ಹೋದ್ಲು ಹೋಗ್ಬೇಕಂತ ಹೋದ್ಲು ಈ ಚೌಟಿಲಿ ತುಪ್ಪ ನಮಗೆ ಸಲ್ಗಲ್ಲ ನಿಜ ಬತ್ಲ ತುಪ್ಪ ನೀಡ್ಬೇಕು ನೀನು ತಂದು ನಿಜ ಬತ್ಲ ತುಪ್ಪ ಅಂದ್ರಮ್ಮ ಹೋಳಿಗೆ ಪಲ್ಯವು ಇಟ್ಟಾಳ ಸೊಂಡಿಗೆ ಹಪ್ಪಳ ಎಲ್ಲ ಇಟ್ಟಾಳ ನೀಡ್ಯಾಳ ಅನಸೂಯಿ ನೀಡ್ಯಾಳಲ್ಲ ಇದು ತುಪ್ಪ ಚೌಟಿಲಿ ಹಾಕ್ತಾರೆ ಇಲ್ಲ ಮತ್ತೆ ಚೌಟಿಲಿ ಹಾಕ್ತಾರ ಚೌಟಿಲಿ ನಮಗೆ ಸಲಗಲ್ಲ ದೊಡ್ಡ ನೀ ನಿಜ ಬತ್ಲ ತಂದು ನೀಡ್ಬೇಕು ಏನ್ ಹಂಗಂದ್ರಮ್ಮ ಏನಿಲ್ದಂಗೆ ದಿಗಂಬರಿ ಅವ್ರು ಮತ್ತೆ ಆಕೆನ ಮನಸ್ಸು ಮಾಡ್ಯಾರ ಅನಸೂಯಿ ಪತಿರಥ ಕೆಡಿಸ್ಬೇಕನ್ನಾರ ಆಕೆ ಪತಿರಥ ದೇವಿ ಅದಾಳ ಅಂತ ಆಕೆ ಪತಿರಥ ಕೆಡಿಸ್ಬೇಕಂತ ಹೋದ್ ಸುಳೆ ಮಕ್ಕಳು ಇವ್ರು 3 ಅನಸೂಯಿನ ಅವಾಗ ಹೋದವ್ರು ಇಲ್ಲಿಗೆ ಬಂತಿದ್ ಕತಿ ಬ್ಯಾಟಿಗಾರಕ್ಕ ಮತ್ತೆ ಅವನಿಗೆ ಭಾಳ ಇದಿರ್ತ ಮತ್ತೆ ಅದು ಎಂಥದಾರ ಬೀಳಿ ಹೊಡಿಬೇಕಂತಿರ್ತಾರಿಲ್ಲ ಕಣ್ಣಿಟ್ಟು ಬಿಡ್ತಾರಿಲ್ಲ ಹಂಗೆ ಆಕಿ ಮೇಲೆ ಕಣ್ಣು ಕುಂತೆ ಅವ್ರಿಗೆ ಕಣ್ಣು ಕೆಟ್ಟ ದೃಷ್ಟಿ ಕಣ್ಣು ಹಾಕಿಬಿಟ್ರು ಹಾಕಿ ಕೂತ್ಕೊಂಡು ಹಂಗೆ ಮಾಡಿ ನಮಗೆ ಬೇಕು ನಿಜ ಬತ್ಲ ತುಪ್ಪ ನೀಡ್ತಾವೆ ತುಪ್ಪ ಚೌಟಿಲಿ ನೀಡಿಲ್ಲ ಮತ್ತೆ ಇಲ್ಲ ತುಪ್ಪ ನೀಡಿಲ್ಲ ಅಂತ ಮೊದ್ಲು ಚೌಟಿಲಿ ತುಪ್ಪ ನೀಡಂದ್ರೆ ಗಿಂಡಿನ ಸುರು ಅಂತ ಗಿಂಡಿಲಿ ತುಂಬ ಸುರು ಇಲ್ಲ ಅಂತ ಗ್ವಾರಿ ಬಕೆಟ್ನ ತೊಗೊಂಡು ಹೋಗಿ ಗಿಂಡಿಲಿ ತುಪ್ಪ ಸುರಿಲ್ಲ ಅಂತ ಸುರುವಿಂದ ಸಾಗಲಿ ಪಂತಿ ಊಟ ಮಾಡಿರಲ್ಲ ಅಂತ ಇದು ನಮಗೆ ಸಲಗಲ್ಲ ಹಂಗೆ ಊಟ ಮಾಡೋಕೆ ಅಪ್ಪನೇ ಇಲ್ಲ ನೀ ನಿಜ ಬತ್ಲ ಏಕಭಾವನದಂತ ಸಾಷ್ಟಾಂಗ ಹಾಕ್ಬೇಕಂತಾರಲ್ಲ ದೇವ್ರ ಧ್ಯಾನ ಮಾಡಿ ಒಂದು ಪೂಜೆ ಮನೆ ಮಾಡಿದ್ವಿ ಒಂದು ಏಕಭಾವನದ ಸಾಷ್ಟಾಂಗ ಹಾಕ್ಬೇಕಂತ ಹೇಳ್ತಾರಿಲ್ಲ ಏಕಾಸ್ತಿ ಸಾಷ್ಟಾಂಗ ಅದಕ್ಕಾಗಲಿ ನಾವು ದೇವ್ರಿಗೆ ಸಾಷ್ಟಾಂಗ ಬಗ್ಗೆ ಹಾಕ್ಬೇಕು ಎಲ್ಲಿ ಹಣಿ ಹೆಚ್ಚಿ ಹಾಕ್ಬೇಕು ಈಕಿಗೆ ನಿಜ ಬತ್ಲ ಸಾಷ್ಟಾಂಗ ಹಾಕ ಅಂದ್ರೆ ನಾವು ಊಟ ತಗೊಂಡು ಅಂದ್ರೆ ಏನು ಬಟ್ಟಿಲ್ದಂತ ಸಾಷ್ಟಾಂಗ ಹಾಕ್ಬೇಕು ಅವ್ರ ಪಂತಿಗೆ 3 ಹಾಕಂದ್ರೆ ಇವರು ಹಾಕತ್ನಂತ ಅಂದ್ಲಾಕಿ ಅಂದು ತುಂಬಿ ಚೆರಿಗೆ ನೀರು ತರ್ತನಂತ ವಾದ್ಲ ಹೋಗಿ ಗಂಡನ ಪಾದ ತೊಳೆದು ನೀರು ತಗೊಂಬಂದ್ಲ ಅವ್ನು ತುಂಬಿ ಚೆರಿಗೆ ನೀರು ಅವನ ಪಾದ ಋಷಿ ಮುನಿಗಳನ್ನ ಪಾದದ ಮೇಲೆ ನೀರು ಹಾಕಿ ಆ ಗಂಗಾಳದ ನೀರು ತಗೊಂಡು ಚೆಮ್ಮಿಗೆ ಹಾಕ್ಯಂತ ತಗೊಂಬಂದ್ಲು ಹಿಂಗೆ ಉಗ್ಗಿಬಿಟ್ಲು 3 ಕೂಸಾಗಿ ಮಕ್ಕೊಂಬಿಟ್ರೆ ಅವ್ರು 3 ಕೂಸಾಗಿಬಿಟ್ರೆ 2 ತಿಂಗಳು 8 ದಿನ 15 ದಿನದ ಕೂಸು ಊಟ ತೆಳಕ್ಕೆ ಬಂದ ಕೂಸು ಹೆಂಗೆ ಹಾಕವ ಹಂಗಾಗ್ಬಿಟ್ರೆ 3 ಅವ್ರಿಗೇನು ಧ್ಯಾನ ಆಗುತ್ತೆ ಕೂಸಿಗೆ ಏನು ಗೊತ್ತಿರುತ್ತೆ ಅನ್ನೋದು ನಮಸ್ಕಾರ ಮಾಡಿದ್ಲ ಇಲ್ಲ ಆಕೆ ತೊಟ್ಲ ಕಟ್ಟಿ ಹೆಸರಿಟ್ಲ ಅವ್ರ ನೋಸರ್ನ 3 ತೊಟ್ಲ ಮಾಡಿ ವಿಷ್ಣುನ ಬ್ರಹ್ಮನ ಪರಮಾತ್ಮನ ಅನಸೂಯಿ ಆಕೆ ಇಟ್ಟಿದ್ದ ಹೆಸರು ವಿಷ್ಣು ಬ್ರಹ್ಮ ಪರಮಾತ್ಮ ಅವ್ರು 3 ಮಂದಿಗೆ ಹೆಸರು ಹಾಕಿ ಇಟ್ಟಿರೋರು ವಿಷ್ಣು ಬ್ರಹ್ಮ ಪರಮಾತ್ಮನ 3 ಮಂದಿಗೆ ಒಳ್ಳೆ ಹುಟ್ಟಿದ ಕೂಸು ಮಾಡಿ ನೀರು ಹೊಡೆದು ಗಂಡನ ಪಾದ ಅಂದ್ರೆ ಅದಕ್ಕೆ ಏನಂತಾರೆ ಗಂಡಂದ್ರೆ ದೇವ್ರಿದ್ದಂಗೆ ಅಂತಾರಿಲ್ಲ ಎಂಥ ಕೊಟ್ಟು ಹೆಣ್ಮಕ್ಳು ಹಂಗೆ ಅನ್ಬಾರ್ದವ ಗಂಡಂದ್ರೆ ಏನು ದೇವ್ರಿದ್ದಂಗೆ ಗಂಡಕ್ಕಿನ ಹೆಚ್ಚಿಂದ ಏನೈತಿ
ಎಣ್ಣೆಗೆ ಮಾತುಂಟು ಕಡಗಕ್ಕ ಕೀಲಿಯುಂಟು ಒಡದೇಳೇನ ಸತಿಯವಳು ಒಡದೇಳೇನೇನು ಸತಿಯವಳು ನನ್ನಿಂದ ಒಡ ಹುಟ್ಟಿದಾರ ನಮ್ಮ ಮನುಷ್ಯನ ಗಂಡನಿಂದ ಒಡೆ ಹುಟ್ಟಿದ ಅಣ್ಣರು ತಮ್ಮನರು ಅಕ್ಕನರು ತಂಗಿಯರು ತಾಯರು ತಂದೆ ಎಲ್ಲರನ್ನು ಮರ್ತು ಬಿಡ್ತದೆ ಹೆಣ್ಣಿನ ಜೀವನ. ಈ ಬ್ರಹ್ಮಾಂಡದಾಗ ಇದ್ದದ್ದಿದು, ಈ ಒಂದು ಮನೆದಲ್ಲ ಒಂದು ಹಳ್ಳಿ ಅಲ್ಲ ಇದು. ಮಹಾಭಾರತ ರಮಣೆ ಕತೆ ಬರೋದಿದು, ಇಲ್ಲೇ ಆಗಿದ್ದಲ್ಲಿದು. ಎಲ್ಲರನ್ನು ಮರಿತೈತಿ ಅದು ಜೀವನ. ಒಂದು ಗಂಡನಿಗೋಸ್ಕರ ಹೆಣ್ಣೆಲ್ಲ ಮರ್ತು ಬಿಡ್ತಾ. ಗಂಡ ಹಂಗೆ ನೀಟ್ ಇಟ್ಕೋಬೇಕದನ್ನ, ಹಂಗಾರ ಅದು ಹೆಣ್ಣು ಅದಟ್ಟು ಮರಿತೈತಿ. ಇಲ್ಲಕ್ರ ಮರೆಯೋಕ್ಕಾಗಲ್ಲ. ಅದು ಒಳ್ಳೆ ಉತ್ತರ ಏನಂದ್ಲು, ನಿನ್ನ ನೋಡಿ ಮರೆಯಕ ಒಂದಲ್ಲ ಚಿನ್ನಲ್ಲ ಮಾಣಿಕ ತರಳ ಮಗ ಮುಂದೆ ಆಡಿದಾರ ಅಂದಿಗೆ ನಮ್ಮ ತವರ ಮರತೇನ. ಅದು ಒಂದು ಮಗ ಕೂಸು ಹುಟ್ಟಿತಪ್ಪ ಅಂದ್ರೆ ತವ್ರ ಮನೆ ಆಸೆ ಹೋಗ್ಬಿಡುತ್ತ. ಮತ್ತಿಲ್ಲಿ ಮಾಡ್ಬೇಕಲ್ಲ, ಅದಕ್ಕೆ ಆಸೆ ಮಾಡಿ ಗಳಿಸಿಡ್ಬೇಕು, ಅದಕ್ಕೆ ದುಡಿಬೇಕು ಮಕ್ಕಳಿಗೆ. ನನಗೊಂದು ಹೆಣ್ಣು ಮಗ ಐತಿ, ದುಡಿಬೇಕಾಕೈತೆ. ಅವ್ರಿಗೆ ದುಡಿದ್ರೆ ಏನಂತ ಅಲ್ಲಿಗೆ ಆಸೆ ಅಲ್ಲಿದ ಅಳ್ಕಿಸ್ತತ, ಇಲ್ಲಿದ ಆಸೆ ಹುಡ್ತತ. ಒಂದು ಕಾಲ್ದೊಡ್ರಾಗತ್ತ ನಾವ ಅಂತ ಎದಕ್ಕಂತಾರ, ಒಂದು ಮಕ್ಕಳಾದ್ರೂ ಕಾಲು ಮುರ್ಕೊಂಡು ಬಿದ್ರಂತ ಲೆಕ್ಕಲಿ. ಒಂದು ಮಕ್ಕಳಾಗತ್ತಾನ ಒಂದು ಕಾಲ್ದೊಡ್ರ ಆಗ್ಬೇಕು ಮೊದ್ಲು. ಆಸರ ಬೇಸರ ಕಳ್ಕೊಂತಾವ. ಬರೀ ದುಂಡಿಗರು ಆಗ ಮಾಡಿದ್ದೆ ದುಡ್ದೈತೆ. ಅಕ್ಕಿ ಕುಟ್ಟೋದು, ನುಚ್ಚು ಹೊಡೆಯೋದು, ನವಣೆ ಮಾಡೋದು, ಇಂಥವೆಲ್ಲ ನಮ್ಗೆ ಕಾಯ್ಕೆಲ್ಲ ಖಾರ ಕುಟ್ಟೋದು, ಹಿಂಡಿ ಕುಟ್ಟೋದು, ರಾತ್ರಿ ಮಾಡೋವು ಹೊಸ ಪುಂಡಿ ಹಿಂಡಿ ಉರಿದು ಪುಂಡಿ ಹಿಂಡಿ ಕುಟ್ಟಿದ್ರೆ ಇಡೀ ಒಂದು ತಾಸು ಕುಟ್ಟಬೇಕು ಮನುಷ್ಯ. ಆಚಾರ ಪುಂಡಿ ಕುಟ್ಟಿದ್ರು ಆಯ ಮತ್ತೆ ಆಕಿ ಕೂಸು ಮಾಡಿದ್ಲಲ್ಲ ಅವ್ರನ್ನ, ಕೂಸು ಮಾಡಿ ಕೆಡವಿದ್ಲು. ಅವ್ರು ಅಲ್ಲೇ ಮಕ್ಕಂದು ಓಸಂದು ತಗೊಂಬಂದು ತೊಟ್ಲ ತಂದು ಓಸರಿಗೆ ತೊಟ್ಲದಾಗ ಹಾಕಿ ಎಲ್ಲ ದಾಸವಾಳದ ಹೂವು ತಂದ್ಲು, ಶಂಪಿಗೆ ಹೂವು ತಂದ್ಲು ತೊಟ್ಲ ಪೂಜೆಕ್ಕೆ. ಯೋಸು 11 ಇಂಚಿನ ಹೂವು ತಂದು ಪೂಜೆ ಮಾಡಿ ಅವರಿಗೆ ತೊಟ್ಲಕ್ಕೆ ಹಾಕಿ ಹೆಸರಿಟ್ಲು. ಮಲ್ಲಾಡ್ದ ಮಲ್ಲಿಗೆ ಹೂ ತಂದು ಮಲ್ಲಯ್ಯ ಅಂತ ಹೆಸರು. ಹಂಪಿ ಸ್ಥಳ ಶಂಪಿಗೆ ಹೂ ತಂದು ಪಂಪಾಪತಿ ಅಂತ ಹೆಸರು ಇಟ್ಲು. ಇದ್ರಂಗೆ ಅವ್ರಿಗೆ ಎಲ್ಲರಿಗೆ ಹೆಸರು ಇಟ್ಲು. ಇನ್ನೂ ಒಬ್ಬತ್ತಿಗೆ ಇದು ಏನೈತಿ ನೋಡ ನನ್ನ ಮಗ ದಾಸಾಳದ ಹೂವು ತಂತ ವಿಷ್ಣು ಬ್ರಹ್ಮನ ಹೆಸರು ಇಟ್ಟಾಳ. ಅದ್ರಂಗೆ ಅವ್ರನ್ನ ಹೆಸರು ಇಟ್ಟು ತೊಟ್ಲು ಕಾಯಕ್ಕೆ ತೂಗಿ ಮನಸಕ್ಕೆ ನಿಂತಲ. ಇವ್ರು ತಲೆ ಕಟ್ಗೆ ಮಕ್ಕ ಬಿಟ್ಟಿದ್ರಲ್ಲ ಮೂವರು ಎದೆ ಬಡ್ಕಂತ ಗಂಡ್ರು ಬಂದಿಲ್ಲ ಅಂತ. ಇವ್ರು ಬ್ಯಾಟಿಗೆ ಹೋದಾರಿಂತ ಗದ್ಲ ಎಬ್ಸ್ಕೊಂಡು ಕೂಸಾಗಿ ಬಿದ್ದಾರ ಅಲ್ಲಿ. ಕೆಟ್ಟ ಭಾವನ ಹುಡುಕಿ ಆಕಿ ನಿಜ ಬತ್ಲ ಸಾಷ್ಟಾಂಗ ಹಾಕಂದ್ರೆ ಯಾರು ಹಾಕ್ತಾರ? ತಪ್ಪಿಲ್ಲ. ಇವ್ ಕೆಟ್ಟ ದೃಷ್ಟಿ ನೋಡ್ಬೇಕನ್ನಾರ ಇವ್ರು. ಆಕಿ ಶಕ್ತಿ ಇವ್ರಿಗೆ ಗೊತ್ತಿಲ್ಲ, ಈಗ ಗೊತ್ತಾತ. ಅದಕ್ಕೆ ನೀನು ಪತಿರತ ನಾನು ನಿಜ ಬತ್ಲ ಅಂದಾಗ ನೀವು ನಾನು ನೋಡ್ತೀರಿ ಕೆಡ್ಸಿದೆ ಹಂಗ. ನಾನು ನಿಮ್ಮನ್ನು ಆಕಿ ಮತ್ತು ಅದಕ್ಕೆ ಆಕಿ ದೇವಿ ಕಾಳಿಕ ದೇವಿ ಅವತಾರ ತಾಳಿದ್ರೆ ಅವ್ರು ಸರಿಯೋದು. ಅಲ್ಲಿ ತನಕ ಸರಿತಾರ ನಾವು ಸರಿತಾರ ಅವು ಓಸರು ಸರಿತೇನ? ಏನು ಇವು ಶುಂಭ ಸರಿತೇನ, ನಿಶುಂಭ ಸರಿತೇನ, ಏನು ರಕ್ತ ಬೀಜ ಸರಿತೇನ, ಏನು ಮಹಿಷಾಸುರ ಸರಿತೇನ? ಯವನ ಸರಿಗಿಲ್ಲ. ಆಕೆ ಪಾರ್ವತಿದ ಅವತಾರದಾಗ ಯಾರೂ ಸರಿಗಿಲ್ಲ. ಕಾಳಿಕಾದೇವಿ ಅವತಾರ ತಾಳಿ ರುದ್ರಕಾಳಿ ಅವತಾರ ಆದಾಗ ಅವ್ರು ಎಲ್ಲರೂ ನೋಯ್ಕೆ ನೀರು ಕುಡ್ದು ಬಿಡ್ತಾಳೆ. ಹಂಗೆ ಆಕೆ ಯಾವಾಗ ಅದನ್ನು ತಾಳಿದ್ಲು ವಾಡ್ಲು ಬೆದ್ದ ಕೂಸಾಯಿ ಹೆಸರಿಟ್ಟು ತೊಟ್ಲ ಕಟ್ಟಿದ್ಲು. ಇವರು ಬಂದ್ರು ಅಲ್ಲ ಅನಸೂಯಿ ಮಠಕ್ಕೆ ನಮ್ಮ ವಿಷ್ಣು ಬ್ರಹ್ಮ ಪರಮಾತ್ಮ ನಾವು 3 ಮಂದಿ ಬಂದಿದ್ರು. ಇಲ್ಲಿ ಬ್ಯಾಟಿಗೆ ಬಂದಾರ, ಒಟ್ಟ ಬಂದೇ ಇಲ್ಲ. ಇಷ್ಟು ದಿನ ಆಯ್ತು ಬಂದೇ ಇಲ್ಲ. ಅಲ್ಲಿ ತೊಟ್ಟಲ್ದಾಗ ಆಡ್ತಾರ ನೋಡು. ನಿಮ್ಮ ಗಂಡ್ರ ನೀವು ಕುನ್ನಡಕ್ಕೆ ಹೋಗ್ರಿ. ಅವ್ರಿಂಥ ಆಟ ಎಬ್ಸಿದ್ರ ಅವ್ರಿಗೆ ಬೇಡಿದ್ದು ಕೊಟ್ರು ನಾನು ನಿಜ ಬತ್ಲ ಸಾಷ್ಟಾಂಗ ಹಾಕಂದ್ರೆ ಅವ್ರು ನನ್ನ ಋಷಿಮುನಿ ಪಾದ ನೀರು ತೊಳೆದು ಹೊಡೆದು ಕೂಸು ಮಾಡಿ ಕೆಡವಿನಿ. ಅಲ್ಲಿ ತೊಟ್ಲ ಕಟ್ಟಿ ಅವ್ರ ಹೆಸರಿಟ್ಟು ತೊಟ್ಲ ಕಟ್ಟಿ ತೂಗಿನಿ ಮಕ್ಕಂದಾರ. ನಿಮ್ಮ ಗಂಡ್ರ ನೋಯ್ ನೀವು ಕೂನ ಹಿಡ್ಕೊಡ್ರಿ. ಆವಾಗ ವಿಷ್ಣು ನೋಡಿ ಸೀದಾ ಬಂದ್ರಂತ. ಅವರು ಮತ್ತೆ ಧ್ಯಾನಿ ಅದ ಆಕೇನು ಲಕ್ಷ್ಮಿ ಮತ್ತೆ ಅದ್ರಗಿತ್ತಂತೆ ಅದಕ್ಕನ್ಯಾನ ಬ್ರಹ್ಮನ್ ಆಕಿ ಹಿಡ್ಕಂದ್ಲು. ಈಗ ಅವಾಗ ಹೋಗಿ ಬ್ರಹ್ಮನ ಲಕ್ಷ್ಮಿ ಹಿಡ್ಕಂದ್ಲು, ವಿಷ್ಣುನ ಸರಸ್ವತಿ ಹಿಡ್ಕಂದ್ಲು, ಪರಮಾತ್ಮನ ಪಾರ್ವತಿ ಹಿಡ್ಕಂದ್ಲು. ತೊಟ್ಲ ಕೂನ ಹಿಡಿದು ತಮ್ಮ ಗಂಡ್ರ ಕರ್ಕೊಂಡು ಹೋಗಿ ಅದಕ್ಕೆ 3 ಮಂದಿಗೆ ಇವ್ರು 3 ಹೆಂಡ್ರಾಗ್ಯಾರ.
ಮತ್ತ ಅವ್ರ ದೊಡ್ಡಾರ ಹೆಂಗ ಒಳ್ಳೆ ಹೆಂಗಾದ್ರಿ ಯಥ ಪ್ರಕಾರ ಅವ್ರು ಹೋಗಿ ಕೈ ಇಟ್ಕೇಶನ್ ಅವ್ರಿಗೆ ಗಂಡ್ರ ಆಗಿಬಿಟ್ರು ಎದ್ದು ಬಂದ್ರು. ಅವಾಗ ಹೋಗಿ ಹಿಂಗವ ನಮ್ಮನ್ನ ಹೆಂಗಿದ್ದಾರ ನಂಗೆ ಮಾಡಿ ಕೊಟ್ಬಿಡಂತ ಮತ್ತೆ ತಪ್ಪಾಗೈತಿ ಅವ್ರು ಮಾಡಿದ್ದು, ನಾವು ಶ್ರಮೆ ಕೇಳ್ತು ಅಂತ ಎಂಡ್ರು ಹೋಗಿ ಕೇಳಿದ್ರು ಅವ್ರನ್ನ ಅನಸುವಿನ. ಶ್ರಮೆ ಕೇಳಿ ಪಾದ ಹಿಡ್ಕಂದ್ರು, ಶ್ರಮೆ ಕೇಳಿ ತಪ್ಪು ತಪ್ಪು ಸರು ತಪ್ಪು ಅಂತೇಳಿ ವಶಿಷ್ಠಮಾನ್ ಋಷಿಗೆ ಹೋಗಿ ತಪ್ಪು ತಪ್ಪು ಶ್ರಮ ತಪ್ಪು ಅಂತ ಪಾದ ಹಿಡ್ಕೊಂಡಾಗ ಮತ್ತೆ ಹೆಂಗಿದ್ದಾರ ನಂಗೆ ಮಾಡಿಬಿಡು ಅದನ್ನ ಪಾದ ತೊಳ್ಕೊಂಬ ನೀರು ಹೋಗಿರ್ಲು. ಅವಾಗ ಶಿವ 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 ಅಂತೇಳಿ ಎದ್ದು ಕುಂತ್ರು ಅರ 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 ಅಂತ ಎದ್ದಂತ್ರು. ಅವಾಗ ಜ್ಞಾನೋದಯ ಆಯ್ತು ಇವ್ರಿಗೆ. ಅವಾಗ ನೀನು ಪತಿರಥ ನಾವು ದೃಷ್ಟಿ ಕಣ್ಣಿಲೆ ನೋಡಿದ್ದೆ ತಪ್ಪು ತಪ್ಪು ಅಂತೇಳಿ ವಶಿಷ್ಠಮಾನ್ ಋಷಿಗೆ ಪಾದಕ್ಕೆ ಬಿದ್ದು ಮೂವರು ವಿಷ್ಣು ಬ್ರಹ್ಮ ಪರಮಾತ್ಮ ಬೇಡಿ ಪಾದಕ್ಕೆ ಬಿದ್ರು. ಅವಾಗ ಆತ ಋಷಿಗೂ ಬಿದ್ರು ವಶಿಷ್ಠಮಾನ್ ಋಷಿ ವಶಿಷ್ಠ ಮುನಿ. ವಶಿಷ್ಠ ಮುನಿ ಆತನ ಪಾದಕ್ಕೆ ಬಿದ್ದು ಅನಸೂಯಿ ಪಾದಕ್ಕೆ ಬಿದ್ದು ಬೇಡಿಕೆಂದು ವಾದ್ರ ಅವರು ತಮ್ಮ ತಮ್ಮ ದೇಶನಕ್ಕೆ ಹೊಂದಿಕೆಂದ್ರು. ಹೋಗಪ್ಪ ಶಿವ ಅಲ್ಲ ಥ್ಯಾಂಕ್ ಯು ಶಿವ ಅಲ್ಲ ಎಲ್ಲದು ಈಗಿಂದ ಅವಾಗಿಂದ ಕೂಡಿಸಿ ಹೇಳ್ತನಲ್ಲ ಮತ್ತೇನು ಹೇಳ್ಬೇಕು. ಈಗಿಂದ ಬೇರೆ ಕಲ್ಯಾಗ ಅವಾಗಿಂದ ಬೇರೆ ಕಲ್ಯಾಗ, ಅವಾಗಿಂದ ಗಟ್ಟಿಮುಟ್ಟು ಕಲ್ಯಾಗ, ಈಗಿಂದ ಅವಾಗಿಂದ ದಕ್ಷಿಣಾಚಾರಿ ಕಟ್ಟುಡ್ದಂಗ, ಈಗಿನ ಚಿಮಟಿನ ಕಟ್ಟುಡ ಉಪಯೋಗ ಇಲ್ಲ ಇವ. ಅಲ್ಲಿ ಆನಿಗೊಂದಿ ಕಡೆ ಬಾಕ್ಲಾಗ ನೋಡಿ ಏನು ಹನ್ನೊಂದು ಅಗಸಿದ್ಕ ಆನಿಗೊಂದಿ ಅಂದಾರ, ಕಡೆ ಬಾಕ್ಲೆ ಅಂತ ಆನಿಗೊಂದಿ ಕಡೆ ಬಾಕ್ಲೆ ಅಂತಾರಲ್ಲ ಅಂತಾರಿಲ್ಲ. ಹಂಪಿಗೆ ಹೋಗಲ್ಲ ಕಡೆ ಬಾಕ್ಲೆ ಅಂತಾರಲ್ಲ, ಅದಕ್ಕೆ 11 ಅಗಸಿ ಕಡೆ ಅಗಸಿಗೆ ಕಡೆ ಬಾಕ್ಲೆ ಅಂದ. 11 ಅಗಸಿ ಅದಾವ, ಅದಕ್ಕೆ ಒಂದೊಂದು ಅಗಸಿಗೆ 2 ಕಲ್ಲು ಕಟ್ಟ್ಯಾರ. ಇಲ್ಲಿದ್ದ ಅಲ್ಲಿಗೆ ಒಟ್ಟ ಅವು 11 ಮೊಳ ಉದ್ದ ಒಂದೊಂದು ಕಲ್ಲು, 11 ಫೂಟ್ 11 ಫೂಟು, ಹಿಂಗೂ 1 ಫೂಟು, ನಿಲುವು 1 ಫೂಟು, ಉದ್ದ 11 ಫೂಟು. ಅದರಂತಾಗ 11 ಫೂಟ್ ಒಂದು ಕಲ್ಲವು. ಅಂಥವು ತಳದಾಗಿದ್ದ ಮತ್ತು ಒಂದು ಈಟು ಸೆಕ್ಕಿಲ್ಲ, ಒಂದು ಸಿಮೆಂಟ್ ಇಲ್ಲ, ಒಂದು ಏನಿಲ್ಲ, ಕಲ್ಲ ಒಂದು ಕುಂದಿರ್ಬೇಕು. ಅವನು ಹೆಂಗೆ ಎತ್ತಿಟ್ಟಿದ್ದಾರ ಅವರು, ಹೆಂಗೆ ಎತ್ತಿಟ್ಟಿರ್ಬೇಕಮ್ಮ? ಮತ್ತು ಈಗಿನಾರು ಎತ್ತಾರ ಇಟ್ಟಿಟ್ಟಿ ಹಳ್ಳಿ ಮತ್ತು ಈ ಸಿಮೆಂಟು ಎಲ್ಲ ತಗೊಂಡೋಗ್ಬಿಟ್ಟು ಲಿಫ್ಟ್ನ್ಯಾಗ. ಅವಾಗ ಎತ್ತೆ ಒಗಿಬೇಕು ಕೈ. ಆ ದಕ್ಷಿಣಾಚಾರಿ ಕಟ್ಟೋಡು ಅಂದ್ರೆ ಅವಾಗಿನ ಮಂದಿ ಅಷ್ಟು ಮುಷ್ಟಿ ಆಳು. ಈಗಿನೇರು ಮುಷ್ಟಿ ಆಳಿಲ್ಲ. ಒಂದೊಂದು ಕ್ವಿಂಟಲ್ ಜೋಳ ಹೊರ್ತದ್ರು, ಚಜ್ಜಿ ಹೊರ್ತದ್ರು, ಉಳ್ಳಿ ಹೊರ್ತದ್ರು. ಈಗಿನೇರು 1 ಕ್ವಿಂಟಲ್ ಉಳ್ಳಿ ಹೊರ್ತಾರ? 40 kg ಪ್ಯಾಕೆಟ್ 25 kg ಪ್ಯಾಕೆಟ್ ವಜ್ಜೆ ಹಾಕವ. 25 kg ಹೊತ್ಕೊಂಬರ್ದಾಕಲ್ಲ ಉಳ್ಳಿ ಪ್ಯಾಕೆಟ್, ಉಳ್ಳಿದಾನ ವಜ್ಜೆ ಅವು. ಉಳ್ಳಿ ಒಂದು ಬಾಯಿ ಹೊಲ್ ಚೀಲ, ಯಜಮಾನನ ಚೀಲ, ಅವಾಗಿನ ಮೊದ್ಲಿನ ಚೀಲ ಒಂದು ಬಾಯಿ ಹೊಲ್ ಚೀಲ ಆದ್ರೆ 1.5 ಕ್ವಿಂಟಲ್ ಆಕೈತೆ, ಅದು 1.5 ಕ್ವಿಂಟಲ್ ಆಕೈತೆ ಅದು ತೂಕ. ನೀವು ಏನೇನು ಊಟ ಮಾಡ್ತಿದ್ರಿ ಅಷ್ಟು ಗಟ್ಟಿ ಇರಕ್ಕೆ ಅವಾಗ? ನಾವು ಇವು ತೊಗರಿ ಗುಗ್ರಿ, ಅಮಗರಿ ಗುಗ್ರಿ, ಹೆಸರು ಗುಗ್ರಿ, ಮಡ್ಕಿ ಗುಗ್ರಿ ಅಂಥವೆಲ್ಲ ಹೊಸ ನೆನೆಕೆ ಮಾಡ್ಬೇಕು. ಸಂಜೆ ಮುಂಜಾನೆ ನೆನೆಕೆ ಈಗ ಮಳಿಕೆಗೆ ಮಾಡ್ತಾರೆ. ಈಗ ಆ ಮಳ್ಕಿ ತಿಂದ್ರೆ ಏನೈತಿ, ಏನು ತಿಂದ್ರೆ ಏನೈತಿ, ಏನಿಲ್ಲ. ಇದು ಇದ್ದಂಗೆ ಅವಳು ಕಟ್ಟಿಗೆ ಇದ್ದಂಗೆ, ಅವಳು ಕಟ್ಟಿಗೆನ ಬಡ್ಡ್ಯಾರ ಏನೋ ಗಟ್ಟಿ ಮುಟ್ಟಿರ್ತೈತಿ ಒಂದು ಸ್ವಲ್ಪ, ಅದ್ರ ಮುಂದೆ ಎಲಿ ಬಂದು ತೊಕ್ಳಿರ್ತೈತಲ್ಲ ಹಂಗತಿ ಇದ್ದಾಗ. ಈಗಿನ ಅವಳು ಬಡ್ಡಿ ಒಟ್ಟು ಕೂಡ ಗಟ್ಟಿಲ್ಲ ಈಗಿನ ಮಂದಿ. ನಾವು ಮತ್ತು ಗಣವಾರಿ ತಪ್ಪಲ ಮೇಲ್ ಮುದ್ದೆ ಹಾಕಿದ್ವಿ ಅಂತ ಹೇಳಿದ್ನಿಲ್ಲ, ಗಣವಾರಿ ಕಟ್ಟಿಗೆ ಹಿಂಗೆ ಕಟ್ಕೊಂಬಂದು ಹಸಿ ಕಟ್ಟಿಗೆ ಉರುವಾಗ ದಿಗ್ಗ ಗಣವಾರಿ ಕಟ್ಟಿಗೆ ದಿಗಿ ಉರ್ತಾವ, ಬದ್ಲಿ ಕಟ್ಟಿಗೆ ಯಾವ ಉರುಗಿಲ್ಲ. ಹಂಗೆ ಗಣವಾರಿ ಕಟ್ಟಿಗೆ ಇದ್ದಂಗೆ ಆ ಕಟ್ಟಿಗೆ ಎಷ್ಟು ಜಿಗಟ್ಟಿರ್ತ. ಒಂದು ನಿನ್ನ ಕೀಲ ತೆಪ್ಪ ಇದು ಅಂದ್ರೆ ಇದನ್ನ ಬೇಯಿಸಿ ಜಗ್ಗಿ ಕುಂದಿರ್ಸಿ ಸಣ್ಣ ಗಣವಾರಿ ತಪ್ಪಲ ಅರ್ಧ ಇಲ್ಲಿಗೆ ಹಾಕಿ ಬೇಯಿಸಿ ಕಟ್ಟಿಬಿಟ್ರೆ ಅರ್ಬಿ ಹಾಕಿ ಕಟ್ಟಿ ತಣ್ಣೀರು ಎತ್ತಿಗೆ ಅಂತ ಹೋಗ್ಬಿಟ್ರೆ ಕರೆಕ್ಟ್ ಆಗಿಬಿಡ್ತತ್ತ, ಕೀಲ ಕುಂತು ಬಿಡ್ತತ್ತ. ಕಾವಲ್ಲ ಅದು ಕರಿಗೋಕುತ್ತೆ ಎಲ್ಲ ರಕ್ತ. ಗಣವಾರಿ ತಪ್ಪಲು ಕಾವದು. ಮತ್ತು ನೋಡ್ರಿ ಇದು ಒಂದು ಹೇಳಿದ್ರಿ, ಈ ನೆಗಡಿ ಕೆಮ್ಮು ಜ್ವರ ಅವಾಗಿನ ಕಾಲದಾಗ ಬಂದ್ರೆ ಏನು ಮಾಡ್ತಿದ್ರಿ? ಮತ್ತೆ ನೆಗಡಿ ಕೆಮ್ಮು ಜ್ವರ ಬಂದ್ರೆ ಏನಿಲ್ಲ, ಆಗ ಹೊಟ್ಟೆ ಉಣ್ಣೋದು ಅಡ್ಡಾಡಿ ಬಿಡೋದು, ನುಚ್ಚು ಮಜ್ಜಿಗೆ ಕುಡ್ದು ಬಿಡೋದು ಒಂದು ಗಂಗಾಳ, ಬಾಯಿ ಬೇಸಿ ಆಗಲಿಲ್ಲ ಅಂದ್ರೆ ಖಾರ ಬೇಸಿ ಆಗಲಿ. ಕಾಲು ಏನಾರ ಮುರಿದ್ರೆ ಅದು ಗಣವಾರಿ ತಪ್ಪಲ ಹರಿದು ಕಟ್ಬೇಕಂತ ಹೇಳಿದ್ರಿ, ಒಳ್ಳೆ ಮಾಹಿತಿ ಹೇಳಿದ್ರಿ. ಈ ರೀತಿ ಬೇರೆ ಬೇರೆ ಏನು ಮಾಡ್ತಿದ್ರಿ? ಬೇರೆ ಬೇರೆ ಅಂದ್ರೆ ಅರ್ಧ ಹಚ್ಚಗ ಜಾಲಿ ತಪ್ಪಲ, ತುಗ್ಲಿ ತಪ್ಪಲ, ಅಲ್ಲಿಂದ ಇನ್ನೊಂದು ಮಡಿಕೆ ಕಾಯಿ ಆದಾಗ ಆಕೈತೆ, ಸಣ್ಣ ಇಟ್ಟಿಟ್ಟ ಶೇಂಗಾದೇಲಿ ಅಬ್ಸಿಂಗದೇಲಿ ಇದ್ದಂಗೆ ಇರ್ತದೆ, ಉದ್ದ ಗಣಪೊಳ್ಳ ಕಟ್ಟಿಗೆ ಮುರಿದು ಲಟಕ್ಕಂತೈತೆ ಅಂಥದ್ದು. ಅದು ಒಂದು ತಪ್ಪಲ 4 ದಿನಸಿನ ತಪ್ಪಲ ಹರಿದು ಸಣ್ಣಾಗಿ ಆಡ್ನ್ಯಾಲ್ನ್ಯಾಗ ಕೊಡ್ತಾರೆ. ಅದು ಎಲುಬು
ಶಿಬಿರ ಹೊಡೆಯಲ್ದಕ್ಕ ಒಂದೇಟಿಗೆ ಕಲ್ಕೊಂಬಿಡ್ತೈತೆ ಹತ್ಕೊಂಬಿಡ್ತಿತ್ತು ಅವಾಗಿನ ಮೊದ್ಲಿನ ಇದ್ದಾಗ ಆಗ್ಯಾವ ಇಳಿದ್ವಿ ಅಂದ್ರೆ ತೋಡಕ್ಕೆ ಆಗ್ಯಾವ ಒಳಗೆ ಗುಮ್ಯಕ್ಕೆ ಇಳಿದು ತೋಡ್ಬೇಕಿಲ್ಲ ಜೋಳನ ಈಗಿನ್ಯಾರು ಇಳಿತ್ಯಾರ ಎಲ್ಲಿ ಆಗ್ಯಾವಂದ್ರಿ ಏನ್ರಿ ಅವು ಜೋಳ ಹಾಕವು 30 ಚೀಲ 40 ಚೀಲ ಆಗ್ಯಾವಕ್ಕೆ ಹಾಕ್ತಿದ್ರು ಅವ್ನು ತೋಡಿ ತಾಳ್ತಾನ ತೋಡಿ ನೀರು ಭೂಮಿಯಾಗ ಒಳಗೇನು ಗಾಳಿ ಆಡ್ತಾನೆ ನೀರು ಆಗಿಬಿಡೋರು ಮ್ಯಾಕತ್ತ ತಡ ನಾ ಬ್ಯಾವ್ರು ಒಟ್ಟತ್ತ ಮೈ ಗಂಟ್ರಸ್ಕೊಡ್ತಿದ್ದಿಲ್ಲ ನೋಡು ಸರಿ ಎಪಿಸೋಡ್ ಮಾತಾಡನ್ರಿ 2 ತೋಲ್ ತಗೊಂಡು ಜಳ ಒರೆಸಿ ಬಿಡ್ಬೇಕು ಅವ್ರು ಮ್ಯಾಕ್ ಹಚ್ಚಿ ನಿಮ್ಮ ಕೈ ಹಾಕಿ ಮ್ಯಾಕ್ ಜಿಕ್ಕಿಬೇಕಿಬ್ರು ಗಾವಳವ್ರು ನಿಂತಾತ ನಡಿಲತ್ತಾನ ಜೋಳ ಶೇಖರಣೆ ಮಾಡಿ ಇಡಕ್ ಆಗ್ಯಾವ ಇದ್ರ ಬಗ್ಗೆ ಮತ್ತೆ ಇನ್ನ ನಾಳೆ ಮಾತಾಡನ್ರಿ ಇವತ್ತು ದಣ್ಕೊಂಬಂದಿರಿ ಅದನ್ನ ಉಳ್ಳಾಗಡ್ಡಿ ಕೊಟ್ಟು ಬಿಡ್ತದ್ರಿ ಅವ್ರಿಗೆ ಉಳ್ಳಾಗಡ್ಡಿ ಯಾಕ ಮತ್ತೆ ಕಾಕ್ ಹೋಗಿ ಬಿಡ್ತೈತೆ ಅದ್ರದ್ದು ಘಾಟ ಹೊರ್ಯಾಕ ಉಳ್ಳಾಗಡ್ಡಿ ಆಗ ಒಂದಲ್ಲೇ ಕುಟ್ಟಿ ಕೊಟ್ಟು ಬಿಡೋರು ಕಡಿಗೆ ಬಂದು ಹಿಂಗೆ ಕುಂತ್ಕೈಸ್ಯಾನ ಉಳ್ಳಾಗಡ್ಡಿ ತಿನ್ನು ಹೋಗಿ ಬಿಡ್ತದ ಘಾಟ್ ಒಟ್ಟು ಅಂತಂದ್ರೆ ಶೀನಿ ಕಾಕ್ ನೀವು ನೆತ್ತಕ್ಕೆ ಬಿಡಿತಿ ಅಂದ್ರೆ ಒಟ್ಟು ಹೋಗಿ ಬಿಡುತ್ತಲ್ಲ ಹೊರಗೆ ಉಳ್ಳಾಗಡ್ಡಿ ಕಾಕ್ ಒಂದು ಗಡ್ಡಿ ಪೂರ ತಿಂದು ಬಿಡಕ್ಕೆ ಕುಂತ್ಕೊಂಡು ಅವ್ರು ಹಾಗೆ ಕಾಲು ಬಿಡ್ಕೊಂಡು ಮ್ಯಾಗ ಗಾಳಿ ಕುಂತ್ಕೈಸ್ಯಾನ ಉಳ್ಳಾಗಡ್ಡಿ ಒಡೆ ಬಡ್ದು ಕೊಟ್ಟು ಬಿಡ್ಬೇಕು ಇದ್ರ ಕುರಿತು ನಾಳಿನ ಎಪಿಸೋಡ್ನಾಗ ಮಾತಾಡನ್ರಿ ಇವತ್ತು ಸಾಕು ಮುಗಿಸೋಣ ಮುಗಿಸು ಥ್ಯಾಂಕ್ ಯು ಥ್ಯಾಂಕ್ ಯು